ಈ ಬಾರಿ ಅತಿಯಾದ ಬಿಸಿಲು ಹಾಗೂ ಆಲಿಕಲ್ಲಿನ ಹೊಡೆತಕ್ಕೆ ನೆಲ ಕಚ್ಚಿ ಮಣ್ಣು ಪಾಲಾಗಿರ್ತಕ್ಕಂತಹ ಮಾವಿನಕಾಯಿಗಳು. ಕೈಗೆ ಬಂದ ಮಾವು ಬಾಯಿಗೆ ಬರದಂತಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾವಿನ ನಗರಿಯಾದರೂ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 11,000 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತಳಿಯ ತರಹೇವಾರಿ ಮಾವು ಬೆಳೆಯಲಾಗುತ್ತದೆ. ಆದರೆ ಈ ಬಾರಿಯ ಬೇಸಿಗೆಯ ಬಿಸಿಲು ಮಾವಿನ ಹೂವಿಗೆ ಬಡಿದ ಕಾರಣ ಹೂವೆಲ್ಲ ಕಮರಿ ಹೋಗಿತ್ತು. ಇನ್ನೂ ಅಷ್ಟೋ ಇಷ್ಟೋ ಉಳಿದ ಹೂವುಗಳೆಲ್ಲವೂ ಸಹ ಕಾಯಿಗಳಾಗಿದ್ವು. ಆದರೆ ಈಗ ಆಲಿಕಲ್ಲು ಬಿದ್ದ ಮಳೆಗೆ ಅದು ಸಹ ಉದುರಿ ಹೋಗಿ ಮಣ್ಣು ಪಾಲಾಗಿವೆ. ಈಗ ಇನ್ನೂ ಮಾವು ಬಂದಿಲ್ಲ. ಅಂದರೆ ಫೀಲ್ಡಲ್ಲಿ ಮಾವು ಬಂದಾಗ ಎಲ್ಲರೂ ಮಾವನ್ನ ತಿನ್ನಲಿಕ್ಕೆ ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಅದು ಆ ಕಾರಣದಿಂದ ಈಗ ಆಟೋಮೆಟಿಕ್ಕಾಗಿ ಮತ್ತು ಎಲ್ಲ ಕ್ರಾಪು ರೆಡಿ ಇಲ್ಲ ಫೀಲ್ಡಲ್ಲಿ. ದ್ರಾಕ್ಷಿನೂ ಕೂಡ ಪೂರ್ತಿ ಕ್ರಾಪ್ ರೆಡಿ ಇಲ್ಲ, ಕೆಲವ್ರದ್ದಷ್ಟೇ ರೆಡಿ ಇದೆ. ಈಗ ರೈತರೆಲ್ಲ ಸ್ಟ್ಯಾಗರ್ಡ್ ಪ್ರೂನಿಂಗ್ ಅಂತ ಒಂದು ಪದ್ಧತಿನ ಅಳವಡಿಸ್ಕೋತಾರೆ, ಡಿಫ್ರೆಂಟ್ ಡೇಟ್ಸಲ್ಲಿ ಕಟಾವಿಗೆ ಬರೋಂಗೆ. ಸೊ ಆ ಲೈನಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇದೆ. ಮೇಡಮ್, ಇಷ್ಟೊಂದು ತಾಪಮಾನ 35-36 ಡಿಗ್ರಿಯಿಂದ ದ್ರಾಕ್ಷಿಗೆ ಏನು ತೊಂದರೆ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ. ಇನ್ನು ಅತಿಯಾದ ಬಿಸಿಲಿಗೆ ಹೂ ಉದುರಿ ಹೋಗಿ ಕಾಯಿಗಳೇ ಆಗಿಲ್ಲ. ಇತ್ತೀಚೆಗೆ ಸುರಿದ ಅತಿಯಾದ ಗಾಳಿ ಸಹಿತ ಆಲಿಕಲ್ಲಿನ ಮಳೆಯಿಂದ ಬಹುತೇಕ ಮಾವಿನ ತೋಟಗಳಲ್ಲಿ ಮಾವಿನ ಕಾಯಿಗಳೇ ಇಲ್ಲದಂತಾಗಿದೆ. ಇದೇ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಮಾರುಕಟ್ಟೆಗೆ ಲಗ್ಗೆ ಇಡಬೇಕಿತ್ತು. ಆದರೆ ಈಗ ತೋಟಗಳಲ್ಲಿ ಕಾಯಿಗಳಿಲ್ಲದ ಕಾರಣ ನೆರೆಯ ಆಂಧ್ರದಿಂದ ಮಾವಿನಕಾಯಿಯನ್ನು ತರಿಸಿ ಮಾರಾಟ ಮಾಡುವಂತಾಗಿದೆ. ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಬಳೆ ಬಿದ್ದಿದ್ದಕ್ಕೆ ಕಾಯಿ ಎಲ್ಲ ಅರ್ಧ ಹೊಲ್ಟೋಗ್ಬಿಟ್ಟೈತೆ. ಇವಾಗ ಇರೋದು ಸ್ವಲ್ಪ ಕಾಯಿ ಕಡಿಮೆ ಬರ್ತೈತೆ. ಲೋಕಲ್ಲು ಬರ್ತೈತೆ, ಆಂಧ್ರದು ಬರ್ತೈತೆ. ಫಸಲು ಕಡಿಮೆ ಐತೆ. 2 ತಿಂಗಳು 3 ತಿಂಗಳು ಬರ್ತೈತೆ ಕಾಯಿ. ಇವಾಗೆಲ್ಲ 1.5 ತಿಂಗಳು ಕಾಯಿ ಬರ್ತವೆ. ಬೇಗ ಖಾಲಿ ಆಗಿಬಿಡ್ತೈತೆ. ಇಲ್ಲಿ ಕಲ್ಲೂರು ಸ್ವಲ್ಪ ಡೌಟ್ ಬೀಳ್ತಾರೆ, ಕಾಯಿ ತಿನ್ನೈತೆ, ಮಳೆ ಇಲ್ಲ ಇದಿಲ್ಲ ಅಂತಾರೆ. ಆ ಮಳೆ ಬರೋವರೆಗೂ ಕಾಯಿ ಇಲ್ಲ. ರೈತಗಳು ಅಡಿತಾವ್ರೆ, ಅರ್ಧಕ್ಕೆ ಫಸಲು ಹೊಲ್ಟೋಗ್ಬಿಟ್ಟೈತೆ. ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾರ್ತಾವ್ರೆ ಕಾಯಿಗಳು. ಯಾಕೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ, ಬಿಸಿಲು ಜಾಸ್ತಿ ಇದೆ, ಅರ್ಧ ಕಾಯಿ ಉಲ್ಟೋಗ್ಬಿಟ್ಟೈತೆ. ಮಳೆಗೆ ಹೊಲ್ಟಾಗೈತೆ ಮೊನ್ನೆ ಎಲ್ಲ. ಸ್ವಲ್ಪ ಮಳೆ ಇಲ್ಲ, ಇವಾಗ ಇರೋದ್ರ ಕಾಯಿ ಅದು ಕಿತ್ತು ಮಾಡಿ ಮಾರ್ತಾ ಇದ್ದಾರೆ. ಆಯ್ತು ನಡೀತಾ ಇದೆ. ಲೋಕಲ್ ಕಾಯಿ ಕಮ್ಮಿ, ಲೋಕಲ್ಲು ಬರ್ತೈತೆ, ಸ್ವಲ್ಪ ಆಂಧ್ರದು ಜಾಸ್ತಿ ಬರ್ತೈತೆ. ಯಾಕಂದರೆ ಅಲ್ಲಿ ಮಳೆ ಬಿದ್ದೈತೆ, ಅಲ್ಲಿ ಜಾಸ್ತಿ ತಿಂತಾವ್ರೆ. ನಮ್ಗೆ ಇಲ್ಲಿ ಕರ್ನಾಟಕ ಸ್ವಲ್ಪ ಕಡಿಮೆ ತಿಂತಾವ್ರೆ. ಯಾಕೆ ಮಳೆ ಇಲ್ಲ ಅಂದರೆ ದಿಗ್ಲು ಬೀಳ್ತಾರೆ. ಆಯ್ತು, ಇನ್ನೇನಿಲ್ಲ ಅದ್ರಾಗ. ಕಂಪೇರಿಟಿವ್ ಮಾಡಿದ್ರೆ ಆಂಧ್ರ ಕಾಯಿ ಬೆಟರ್, ಈಗ ಇಲ್ಲ. ಎರಡೂ ಬರುತ್ತೆ, ಅದು ಚೆನ್ನಾಗಿರುತ್ತೆ, ನಮ್ಮ ಲೋಕಲ್ಲು ಚೆನ್ನಾಗಿರುತ್ತೆ. ಆ ಥರ. ಅಂದರೆ ಈ ವರ್ಷ ಇಳುವರಿ ಕಮ್ಮಿ, ಈ ವರ್ಷ ಸ್ವಲ್ಪ ಕಡಿಮೆ, ಇಳುವರಿ ಕಡಿಮೆ ಇದೆ. ಮಾರಾಟ ಕೂಡ ಹಾಂ, ಸ್ವಲ್ಪ ಕಡಿಮೆ ಇದೆ. 3 ತಿಂಗಳು ಬರೋದು, 1.5 ತಿಂಗಳಿಗೆ ರೊಕ್ಕಗಳು ಆಗೋಗ್ಬಿಡ್ತದೆ. ರೇಟ್ ಏನಿದೆ? ರೇಟಿ ಮೇಲೆ ಇದೆ ಸ್ವಾಮಿ. 80 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಹಂಗೆ ನಡೀತೈತೆ. ಕ್ವಾಲಿಟಿ ಮೇಲೆ, ಜಾತಿ ಹೆಂಗಿರುತ್ತೆ ಜಾತಿ ಮೇಲೆ ರೇಟು. ಲೋಕಲ್ ಕಾಯಿ ಬೆಲೆ ಇದೆಯಾ ಅಥವಾ? ಐತೆ, ಬೆಲೆ ಇಲ್ಲ, ಕಡಿಮೆ ಐತೆ ಬೆಲೆ. ರೇಟು ಇಲ್ಲ, ಕಡಿಮೆ ಇದೆ ಬೆಲೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಇಳುವರಿ ಇಲ್ಲದೆ ನೆರೆಯ ಆಂಧ್ರದ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು, ದರವೂ ಸಹ ದುಬಾರಿಯಾಗಿದೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳ ಮಾವು ಬರೋಷ್ಟರಲ್ಲಿ ಬೆಲೆ ಏರಿಕೆಯಾಗೋದಂತೂ ಗ್ಯಾರಂಟಿ ಎನ್ನುವಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕೆಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.